ಮನುಷ್ಯರ ಪ್ರಾಣಿಗಳ? ಸಾವಿನ ಮನೇಲೂ ತಮಗೇನು ಲಾಭ ಆಗುತ್ತೆ ಅನ್ನೋದು ನೋಡ್ತಿದಾರಲ್ಲ. ಇವ್ರನ್ನ ನಿಜವಾಗ್ಲೂ ದೇವ್ರು ಚೆನ್ನಾಗಿಟ್ಟಿರಲ್ಲ. ಮುತ್ತು ಮಾವಂಗ ಆದಷ್ಟು ಬೇಗ ಇವ್ರ ಬಂಡವಾಳನ ಗೊತ್ತಾಗೋ ಹಾಗೆ ಮಾಡಬೇಕು. ಇಲ್ಲ ಅಂದರೆ ಇವರು ಮುತ್ತು ಮಾವನ್ನು ಉಳಿಸೋದಿಲ್ಲ. ಇನ್ನೂ ಹೇಗೆ ಇವಳು ಬದುಕಿದಾಳೆ ಅಂತ ನೋಡ್ತಿದ್ಯಾ? ನಾನು ಚೆನ್ನಾಗಿರ್ಲಿ ಅಂತ ಬಯಸೋರಿಗೆಲ್ಲ ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ? ಅಮ್ಮ, ಅಜ್ಜಿ, ಈಗ ಬಸವರಾಜ್ ಮಾವ ಏನೋ ನನ್ನಿಂದ ದೂರ ಮಾಡಿದೆ. ಪಾಪ ಹರಿಣಿ ನಾನು ಚೆನ್ನಾಗಿರ್ಲಿ ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ಲು. ಕೊನೆಗೆ ಏನ್ ಮಾಡಿದೆ? ಅವಳ ಹೊಟ್ಟೆಲಿರೋ ಮಗುನು ಕಿತ್ಕೊಂಡೆ. ಯಾಕೆ ಎಲ್ರಿಗೂ ಈ ತರ ಶಿಕ್ಷೆ ಕೊಡ್ತಿದ್ಯಾ? ಇದೆಲ್ಲ ನನ್ನಿಂದ ಯಾಕೆ ಮಾಡಿಸ್ತಿದ್ಯಾ? ಅವ್ರಿಗೆ ಶಿಕ್ಷೆ ಕೊಡೋ ಬದಲು ನನಗೆ ಶಿಕ್ಷೆ ಕೊಡು. ನನ್ನ ಪ್ರಾಣನೇ ತಗೊಂಡ್ಬಿಡು. ಈಗೇನು ನಿನಗೆ ಪ್ರಾಣ ತಾನೇ ಬೇಕು? ಯಾರ ಪ್ರಾಣ ಆದ್ರೇನು? ನನ್ನ ಪ್ರಾಣ ನಾನೇ ಕೊಡ್ತೀನಿ. ನನ್ನ ಪ್ರಾಣ ಬೇಕಲ್ವಾ ನಿನಗೆ? ಕೊಡ್ತೀನಿ, ತಗೋ. ಬೆಳ್ಳಿ, ಏನ್ ಮಾಡ್ತಿದ್ಯಾ ನೀನು? ನಾನು ಇನ್ನೇನ್ ಮಾಡ್ಲಿ ಹರಿಣಿ? ಸಾಯಣ ಅಂದ್ರೆ ಇವ್ಳು ಸಾಯಕ್ಕೂ ಬಿಡ್ತಿಲ್ಲ. ಪ್ರತಿದಿನ ನಾನು ಮಾಡೋ ಪೂಜೆಲಿ ಇವಳಿಗೇನೋ ದೋಷ ಕಾಣಿಸ್ತಿತ್ತು ಅನ್ಸುತ್ತೆ. ಅದಕ್ಕೆ ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವು ಕೊಡ್ತಾನೆ ಇದ್ದಾಳೆ. ನಾನು ಎಷ್ಟೊಂದ ಅನ್ಭವಿಸ್ಲಿ, ನಾನು ಮನುಷ್ಯಲಲ್ವಾ? ಒಂದೊಂದ್ಸರಿ ನನಗ್ ಬದುಕೆ ಇರಬಾರ್ದು ಅನ್ಸತ್ತೆ. ಈ ದೇವ್ರಿಗೆ ನನ್ನ ಮೇಲೆ ಕರುಣೆ ಅನ್ನೋದೇ ಬರಲ್ವಾ? ನೀನು ಹೇಳೋದು ನಿಜಾನೇ ಬೆಳ್ಳಿ. ಆ ದೇವರು ಭೇದ ಭಾವ ಮಾಡ್ತಾನೆ, ಆದರೆ ಬರೀ ಒಳ್ಳೆಯವ್ರ ಕೆಟ್ಟವ್ರ ಮಧ್ಯೆ ಮಾತ್ರ. ಮುತ್ತು ಭಾವನ ಮದುವೆ ಆಗ್ಬೇಕು ಅಂತ ಈ ಊರಿಗೆ ಬಂದೆ. ಅದು ಕನ್ಸಾಗೆ ಉಳಿತು. ಅವ್ರ ಜೊತೆ ಕೊನೆವರೆಗೂ ಬಾಳ್ಬೇಕು ಅಂತ ಆಸೆ ಪಟ್ಟಿದ್ದೆ. ಅದು ನಡೀಲಿಲ್ಲ. ಇದೆಲ್ಲ ನೋಡ್ತಿದ್ರೆ ನನ್ನ ಜಾತಕನೇ ಸರಿ ಇಲ್ಲ ಅನ್ಸತ್ತೆ. ಜಾತಕ ಸರಿ ಇಲ್ದಿರೋದು ನಿಂದಲ್ಲ, ಆ ಮಾಯಂದು. ನೀನೇ ಸರಿಯಾಗಿ ಯೋಚನೆ ಮಾಡಿ ನೋಡು. ಆ ಮಾಯ ಯಾವಾಗ ಈ ಮನೆಗೆ ಕಾಲಿಟ್ಲೋ ಅವಾಗಿಂದ ತೊಂದರೆಗಳು ಬರ್ತಾನೆ ಇದೆ. ಅದಕ್ಕೆ ಆ ಮಾಯಿನ ಮದುವೆಗೆ ಇಷ್ಟೊಂದು ಅಡ್ಡಿ ಆತಂಕಗಳು ಬರ್ತಿರೋದು. ಮೊದಲು ನಿನ್ನ ಮದುವೆ ಮಾಡಿ ಆಮೇಲೆ ಮುತ್ತು ಮಾವನ ಜೊತೆ ಮದುವೆ ಆಗಬೇಕು ಅಂತ ನೋಡಿದ್ಲು, ಅದಾಗಲಿಲ್ಲ. ಆಮೇಲೆ ಮುತ್ತು ಮಾವನ ಜೊತೆ ಮದುವೆ ಆಗಿ ನಿನ್ನ ಮದುವೆ ಮಾಡಬೇಕು ಅಂತ ನೋಡಿದ್ಲು, ಅದೂ ಆಗಲಿಲ್ಲ. ಎಲ್ಲ ಓಕೆ, ಆದರೆ ತಾಳಿ ಕಟ್ಟೋ ಟೈಮ್ನಲ್ಲಿ ಏನಾಯಿತು ಹೇಳು? ತಾಳಿ ಹೋಮಕ್ಕೆ ಬಿದ್ದು ಭಸ್ಮ ಆಯಿತು ತಾನೆ? ಮುತ್ತು ಮಾವನ್ನ ಮದುವೆ ಆಗೋ ಅರ್ಹತೆ ಇರೋದು ನಿನಗೆ ಮಾತ್ರ, ಆ ಮಾಯಂಗಲ್ಲ. ಮುತ್ತು ಮಾವನ್ನ ಮದುವೆ ಆಗೋ ಅದೃಷ್ಟ ಅವಳಿಗಿಲ್ಲ. ಅವಳೇನಿದ್ರು ಈ ಮನೆಗೆ ಅತಿಥಿ ಅಷ್ಟೇ. ಅತಿಥಿಯಾಗಿ ಬಂದಿದ್ದಾಳೆ, ಅತಿಥಿಯಾಗಿ ಹೋಗಬೇಕು. ಇಲ್ಲ ಅಂದರೆ ತಿಥಿಯಾಗಿ ಹೋಗ್ತಾಳೆ.
ಮುತ್ತು ಮಾವಂಗೆ ನಿನ್ನ ಮೇಲೆ ಎಲ್ಲೋ ಒಂದು ಕಡೆ ಪ್ರೀತಿ ಇದ್ದೇ ಇದೆ. ಅದನ್ನು ನೀನು ಹೊರಗೆ ಬರೋ ಹಾಗೆ ಮಾಡ್ಕೋಬೇಕು. ಒಂದ್ಸತಿ ನಿಂಗೆ ಪ್ರೀತಿ ಇದೆ ಅಂತ ಗೊತ್ತಾದರೆ ನಿನ್ನ ಮುತ್ತು ಮಾವನ್ನ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಪ್ಲಾನ್ ಮಾಡಿ ನಿನ್ನ ಮೂಲೆ ಗುಂಪು ಸೇರೋ ಹಾಗೆ ಮಾಡಿದ್ಲು. ಮುತ್ತು ಮಾವ ನಾನು ಏನು ಹೇಳಿದ್ರು ಕೇಳ್ತಾರೆ ಅಂತ ಅವ್ರ ಮೇಲೆ ಸವಾರಿ ಮಾಡಿದ್ಲು. ಇದಕ್ಕೆಲ್ಲದಕ್ಕೂ ನೀನು ಬ್ರೇಕ್ ಹಾಕಬೇಕು. ಈಗ ಮುತ್ತು ಮಾವನ್ ಪಡ್ಕೊಳ್ಳೋದು ಬಿಡೋದು ಈಗ ನಿನ್ನ ಕೈಲಿದೆ. ಈಗ ನಿನಗೆ ಸರಿಯಾದ ಟೈಮ್ ಬಂದಿದೆ ಬಿಳ್ಳಿ. ಮುತ್ತು ಮಾವನ್ನ ನಿನ್ನ ಪ್ರೀತಿಯಿಂದ ಹೋಲಿಸ್ಕೊ. ನಿನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳಿಯೋ ಹಾಗೆ ಮಾಡು. ಬೇಕಿದ್ರೆ ಮುತ್ತು ಮಾವನ ಹತ್ರ ನಾನು ಮಾತಾಡ್ತೀನಿ. ಮಾವ, ನಿಮ್ಮದು ಮಾಯಿಂದು ಮದುವೆ ಎಷ್ಟೋ ಸತಿ ತಯಾರಿ ನಡೀತು. ಆದರೆ ಕೊನೆಗೆ ಅದು ಮುರಿದು ಬೀಳ್ತು. ಇಷ್ಟೆಲ್ಲ ತೊಂದರೆಗಳಾಗ್ತಿರೋದು ನೋಡಿದ್ರೆ ಮಾಯಿಂಗೆ ಯಾಕೋ ನಿಮ್ಮನ್ನು ಮದುವೆ ಆಗೋ ಯೋಗನೇ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಾಂದರೆ ಇಷ್ಟೊಂದೆಲ್ಲ ತೊಂದರೆಗಳು ಯಾಕೆ ಆಗ್ತಿದ್ವು ಅಂತ ನಾನು ಕೇಳ್ತೀನಿ. ನೀವು ಬೆಳ್ಳಿ ಜೀವನದ ಬಗ್ಗೆ ಒಂದೇ ಒಂದು ಸತಿ ಯೋಚನೆ ಮಾಡಿ ನೋಡಿ ಮಾವ. ನಿಮ್ಮ ಜೋಡಿ ಬಗ್ಗೆ ಇಡೀ ಊರೇ ಮಾತಾಡುತ್ತೆ. ನೀವು ಬೆಳ್ಳಿನ ಮದುವೆ ಆದರೆ ಬೆಳ್ಳಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ, ಈ ಮನೆಯೂ ಚೆನ್ನಾಗಿ ನೋಡ್ಕೋತಾಳೆ ಅಂತ ಅಂತೀನಿ. ನನ್ನ ಬಗ್ಗೆ ಎಷ್ಟೆಲ್ಲ ಒಳ್ಳೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ಯಾ. ಶಬಾಷ್ ಹರಿಣಿ. ಹರಿಣಿ, ನೀನು ಇಷ್ಟೆಲ್ಲ ಮಾತಾಡಿದ್ರೆ ಮುತ್ತು ಮಾವ ಕೋಪ ಮಾಡ್ಕೊಳಲ್ವಾ? ಬೆಳ್ಳಿ, ಈಗ ನಾನು ಹೇಳಿರೋ ಇಷ್ಟು ಮಾತಲ್ಲಿ ಸತ್ಯ ಇದೆ ತಾನೆ? ಅಂದಮೇಲೆ ಅವ್ರು ಯಾಕೆ ಕೋಪ ಮಾಡ್ಕೋತಾರೆ ಹೇಳು? ಧೈರ್ಯವಾಗಿ ಹೇಳಿದ್ರೆ ಏನೂ ಹೇಳಲ್ಲ. ಕೋಪದಲ್ಲಿ ಒಂದು ಎರಡೇಟು ಹೊಡಿಬೋದು, ಹೊಡ್ಸ್ಕೊತೀನಿ ಬಿಡು. ನನ್ನ ಬೆಳ್ಳಿಗೋಸ್ಕರ ನಾನು ಇಷ್ಟು ಮಾಡ್ದಿದ್ರೆ ಹೇಗೆ ಹೇಳು? ನೀನು ಇಲ್ಲೇ ಇರು, ನಾನು ಬರ್ತೀನಿ. ನೀನೇನೋ ಮಾತಾಡೋಕೆ ರೆಡಿ ಆಗ್ಬಿಟ್ಟೆ. ಆದ್ರೆ ಅದನ್ನ ನೋಡ್ಕೊಂಡು ಈ ಮಾಯಾ ಸುಮ್ಮನೆ ಇರ್ತಾಳ ಅನ್ಕೊಂಡಿದ್ಯಾ? ನೋ ವೇ, ನೆವರ್. ನಿನಗೆ ಅಂತ ಒಂದು ಸರ್ಪ್ರೈಸ್ ಕಾದಿದೆ, ನೋಡೋಕೆ ರೆಡಿ ಆಗಿರು. ಮಾವ, ಏನಾಯ್ತು ಮಾವ? ಇನ್ನೂ ನಿಮ್ಮಿಂದ ಬಸವರಾಜ್ ಮಾವ ಹೋಗಿದ್ದನ್ನ ಮರೆಯೋಕ್ಕಾಗ್ತಿಲ್ಲ ಅನ್ಸುತ್ತೆ. ಅವ್ರು ಮರೆಯೋ ಅಂಥ ವ್ಯಕ್ತಿ ಅಲ್ಲ ಮಾಯಾ. ನನಗೆ ಜನ್ಮ ಕೊಟ್ಟವರು, ನನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳ್ಕೊಟ್ಟವರು. ಅಂಥವ್ರನ್ನ ಹೇಗೆ ಮರೆಯೋಕ್ಕೆ ಸಾಧ್ಯ ಹೇಳು? ನನಗೂ ಅಪ್ಪಂಗೂ ತುಂಬ ಸರಿ ಜಗಳ ಆಗಿದೆ ನಿಜ. ಆದರೆ ಅವ್ರು ಯಾವತ್ತೂ ನನಗೆ ಕೆಟ್ಟದ್ದು ಬಯಸಿದವರಲ್ಲ. ನನ್ನ ಒಳ್ಳೇದಕ್ಕೋಸ್ಕರ ತಮ್ಮ ಜೀವನ ಪೂರ್ತಿ ಹೋರಾಡಿದ್ರು. ಆದರೆ ಮದುವೆ ವಿಷಯ ಬಂದಾಗ ಆಟ ಹಿಡಿದು ತಮ್ಮ ಜೀವನೇ ಕಳ್ಕೊಂಡ್ರು. ಅಪ್ಪನ ಜೊತೆ ಇದ್ದಿದ್ದಷ್ಟು ಕ್ಷಣಗಳು ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಮಾಯಾ. ಒಂದು ಸಾರಿ ಕಳೆದೋಗಿದ್ದ ಕ್ಷಣ ಮತ್ತೆ ವಾಪಸ್ ಬರಲ್ಲ. ಅವ್ರನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೋಬೇಕಿತ್ತು. ಮಗ ಆಗಿ ನಾನು ನನ್ನ ಕರ್ತವ್ಯ ಮಾಡಲಿಲ್ಲ ಅನ್ನೋ ಬೇಜಾರು ತುಂಬ ಕಾಡ್ತಿದೆ ಮಾಯಾ. ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾಗ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಅವ್ರು ನಮ್ಗೆ ಬಿಟ್ಟು ದೂರ ಹೋದಾಗ ಅವ್ರ ಬೆಲೆ ಏನು ಅಂತ ಗೊತ್ತಾಗತ್ತೆ. ಅಪ್ಪ ನನ್ನ ಜೊತೆಗಿದ್ದಾಗ ನಾನು ಅವ್ರ ಮಾತು ಕೇಳಲಿಲ್ಲ. ಅವ್ರ ಜೊತೆ ಕೂತು 4 ಒಳ್ಳೆ ಮಾತಾಡಲಿಲ್ಲ. ಆದರೆ ಈಗ ಅವ್ರ ಜೊತೆ ಮಾತಾಡಬೇಕು ಅನಿಸ್ತಿದೆ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವ್ರ ಹತ್ರ ಹೇಳ್ಕೋಬೇಕು ಅನಿಸ್ತಿದೆ. ಆದರೆ ಏನು ಮಾಡ್ತೀಯ, ಅಪ್ಪನೇ ನಮ್ಮ ಜೊತೆ ಇಲ್ಲ. ಅತ್ತೆ ಅಜ್ಜಿ ಸಾವಿಗೆ ನಾನು ಆಡಿದ ಮಾತೇ ಕಾರಣ ಅಂತ ಅಪ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು. ಕೊನೆಯಲ್ಲಿ ಅವ್ರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಹೊತ್ತಿಗೆ ಅಪ್ಪನೇ ನಮ್ಮನ್ನು ಬಿಟ್ಟು ಹೊರಟೋದ್ರು. ನೀವಿಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ ಮಾವ, ಆದರೆ ಇದಕ್ಕೆಲ್ಲ ಕಾರಣ ಏನು ಅಂತಾನೆ ಯೋಚನೆ ಮಾಡಿಲ್ಲ. ಬಸವರಾಜು ಮಾವ ತಮಗೆ ತಾವು ಶೂಟ್ ಮಾಡ್ಕೊಂಡಿದ್ದು
ಬೆಳ್ಳಿ ಅಮ್ಮ ಅಜ್ಜಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಇದಕ್ಕೆಲ್ಲ ಕಾರಣ ಬೇರೆ ಏನೂ ಅಲ್ಲ ಮಾವ, ನಮ್ಮ ಮದ್ವೆನೆ. ನನ್ನ ನಿಮ್ಮ ಮದುವೆ ನಡೆಯೋಕೆ ಎಲ್ಲರೂ ಒಪ್ಕೊಂಡಿದ್ರು ಮಾವ. ಆದರೆ ಸತ್ತಿರೋ ಅಷ್ಟು ಜನಕ್ಕೂ ಆಸೆ ಇದ್ದಿದ್ದು ನೀವು ಬೆಳ್ಳಿನ ಮದುವೆ ಆಗಬೇಕು ಅಂತ. ಬೆಳ್ಳಿ ತಾಯಿ, ಅಜ್ಜಿ, ಬಸವರಾಜ್ ಮಾವ ಅಷ್ಟು ಜನ ಅನ್ಕೊಂಡಿದ್ದು ನೀವು ಬೆಳ್ಳಿನ ಮದುವೆ ಆಗ್ತೀರಾ ಅಂತ. ಆದರೆ ಅದು ಯಾವಾಗ ನಡೀಲಿಲ್ವೋ ಅವ್ರ ಪ್ರಾಣನೇ ಬಲಿ ಕೊಟ್ರು ಮಾವ. ಅದಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಮಾವ. ಏನ್ ಮಾತಾಡ್ತಿದ್ಯಾ ಮಾಯಾ? ಅವ್ರ ಆತ್ಮಕ್ಕೆ ಹೇಗೆ ಶಾಂತಿ ಸಿಗೋಕ್ ಸಾಧ್ಯ? ಸಾಧ್ಯ ಇದೆ ಮಾವ. ಅವ್ರಷ್ಟು ಜನದ ಆಸೆ ಈಡೇರಿಸಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇದೆಲ್ಲ ಹೇಳ್ತಿದ್ದೀನಿಂದ ತಪ್ಪು ತಿಳ್ಕೊಬೇಡಿ ಮಾವ. ನನಗೆ ಅನ್ಸೋ ಪ್ರಕಾರ ನೀವು ಬೆಳ್ಳಿನೇ ಮದುವೆ ಆಗೋದು ಒಳ್ಳೇದು. ತಲೆ ಕೆಟ್ಟಿದ್ಯಾ ಮಾಯಾ ನಿನ್ಗೆ? ಏನೇನೋ ಮಾತಾಡ್ತಿದ್ಯಾ? ಇಲ್ಲ ಮಾವ, ನಾನು ಸರಿಯಾಗಿ ಯೋಚನೆ ಮಾಡೇ ಮಾತಾಡ್ತಿರೋದು. ಬಸವರಾಜ್ ಮಾವ ಪ್ರಾಣ ಕೊಟ್ಟಿದ್ಯಾಕೆ? ನಿಮ್ಮ ಬೆಳ್ಳಿ ಮದುವೆ ನಡೀಲಿ ಅಂತ. ಬೆಳ್ಳಿ ತಾಯಿ ಅಜ್ಜಿ ಪ್ರಾಣ ಕಳ್ಕೊಂಡಿದ್ಯಾಕೆ? ನಿಮ್ಮ ಬೆಳ್ಳಿ ಮದುವೆಗೋಸ್ಕರ. ಇದಕ್ಕೆಲ್ಲ ಉತ್ತರ ನಿಮ್ಮ ಮದುವೆ ಅಂದಮೇಲೆ ಅದನ್ನು ನಡೆಸ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ ಮಾವ? ನಾ ಬೇಜಾರು ಮಾಡ್ಕೋತೀನಿ ಅಂತ ನೀವು ಅನ್ಕೋಬೇಡಿ ಮಾವ. ನಾನು ಮನಸ್ಫೂರ್ತಿಯಾಗಿ ಇದಕ್ಕೆ ಒಪ್ಪಿಗೆ ಕೊಟ್ಟೆ ವಿಷಯ ಹೇಳ್ತಿರೋದು. ಅವ್ರ ಆಸೆನ ಈಡೇರಿಸೋದು ಬಿಡೋದು ನಿಮ್ಮ ಕೈಲಿದೆ. ಬೆಳ್ಳಿನ ನೀವೇ ಮದುವೆ ಆಗಿ ಮಾವ. ಬೆಳ್ಳಿನ ಯಾರೋ ಮೂರನೇವ್ರು ಚೆನ್ನಾಗಿ ನೋಡ್ಕೋತಾರೆ ಅಂದ್ಕೊಳ್ಳೋದಕ್ಕಿಂತ ಅವಳ ಬಗ್ಗೆ ಎಲ್ಲ ಗೊತ್ತಿರೋ ನೀವೇ ಅವಳನ್ನ ಮದುವೆ ಆದ್ರೆ ಅವಳು ಇನ್ನಷ್ಟು ಚೆನ್ನಾಗಿರ್ತಾಳೆ ಮಾವ. ಅಷ್ಟೇ ಅಲ್ಲದೆ ಬೆಳ್ಳಿಗೂ ನಿಮ್ಮನ್ನ ಮದುವೆ ಆಗಬೇಕು ಅಂತ ಇಷ್ಟ ಇದೆ. ಅದಕ್ಕೆ ಮಾಯಾ, ಮನೇಲಿರೋ ಪರಿಸ್ಥಿತಿ ಏನೋ, ನೀನ್ ಮಾತಾಡ್ತಿರೋ ಮಾತೇನೋ? ಅಪ್ಪನ್ ಕಳ್ಕೊಂಡಿರೋ ನಾನು ಈಗ ಮದುವೆ ಆದ್ರೆ ಸರಿ ಇರುತ್ತೆ ಅನ್ಸುತ್ತಾ ನಿನ್ಗೆ? ಇನ್ಮೇಲೆ ಮನೇಲಿ ಯಾರು ಮದುವೆ ಬಗ್ಗೆ ಮಾತಾಡಬಾರ್ದು. ಮಾತಾಡಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಹಾಗಲ್ಲ ಮಾವ, ನಿಮ್ಮನ್ನು ಸಮಾಧಾನ ಮಾಡೋಕೆ ಒಬ್ಬರು ಸಂಗಾತಿ ಅಂತ ಇರಬೇಕು ಅಲ್ವಾ? ನನಗೆ ನಿಮ್ಮ ಸಂಗಾತಿ ಆಗೋ ಅದೃಷ್ಟ ಇಲ್ಲ ಮಾವ. ಆ ದೇವ್ರು ನನ್ನ ಹಣೆಯಲ್ಲಿ ಇಷ್ಟೇ ಬರ್ದಿರೋದು ಅನ್ಸುತ್ತೆ. ನೀವು ಬೆಳ್ಳಿನ ಮದುವೆಗೆ ಸುಖವಾಗಿರಿ ಮಾವ. ನಾನು ಅಪ್ಪ ಅಮ್ಮ ಎಲ್ಲ ನಮ್ಮ ಊರಿಗೆ ಹೋಗ್ತೀವಿ. ನಾನು ಹೇಳ್ತಾನೆ ಇದ್ದೀನಿ, ನೀನು ಅದೇ ವಿಷಯ ಮಾತಾಡ್ತಿದ್ಯಲ್ಲ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಇನ್ಮೇಲೆ ಈ ಮನೇಲಿ ಯಾರು ಮದುವೆ ವಿಷಯ ಮಾತಾಡಬಾರ್ದು. ಒಂದ್ ವೇಳೆ ಮಾತಾಡಿದ್ರೆ ನನ್ನಷ್ಟು ಕೆಟ್ಟವನು ಮತ್ತೊಬ್ಬ ಇರಲ್ಲ. ಈ ವಿಷಯನ ನೀನು ಅರ್ಥ ಮಾಡ್ಕೊಂಡು ಮನೆಯವ್ರಿಗೂ ತಿಳಿಸು. ಹೋಗೋ ಹೋಗು ಅಂತ ಹೇಳ್ದೆ ತಾನೆ ಮಾಯಾ? ಮಾಯಾ, ಒಂದು ನಿಮಿಷ ನಿಂತ್ಕೋ. ಏನ್ ಮಾಡ್ದೆ ನೀನು? ಈ ಟೈಮಲ್ಲಿ ಅಣ್ಣನ ಹತ್ರ ಮದುವೆ ವಿಚಾರ ಬೇಕಿತ್ತಾ? ನೋಡ್ದಾ ಎಷ್ಟು ಕೋಪ ಮಾಡ್ಕೊಂಡ ಅಂತ? ಮಾವ ಕೋಪ ಮಾಡ್ಕೊಳ್ಳಿ ಅಂತಾನೆ ನಾನು ಮದುವೆ ವಿಷಯ ಮಾತಾಡಿದ್ದು. ನಾನು ಅನ್ಕೊಂಡಿದ್ದು ನಡಿಬೇಕಂದ್ರೆ ನಾನು ಮಾವನ ಜೊತೆ ವಾದ ಮಾಡಬೇಕಿತ್ತು. ಮಾಡಿದೆ, ಗೆದ್ದೆ. ಏನ್ ಹೇಳ್ತಿದ್ಯಾ ಮಾಯಾ ನೀನು? ಹೌದು, ಅದಕ್ಕೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬೈರನ್ ಹೆಂಡತಿ ನನ್ನ ವಿರುದ್ಧನೇ ಗೇಮ್ ಆಡಕ್ಕೆ ನೋಡಿದ್ವಿ. ಆ್ಯಕ್ಚುಲಿ ಏನಾಯ್ತು ಅಂದರೆ, ಮುತ್ತು ಮಾವ ನಾನು ಏನು ಹೇಳಿದ್ರು ಕೇಳ್ತಾರೆ ಅಂತ ಅವ್ರ ಮೇಲೆ ಸವಾರಿ ಮಾಡಿದ್ಲು. ಇದಕ್ಕೆಲ್ಲದಕ್ಕೂ ನೀನು ಬ್ರೇಕ್ ಹಾಕಬೇಕು. ಈಗ ಮುತ್ತು ಮಾವನ್ ಪಡ್ಕೊಳ್ಳೋದು ಬಿಡೋದು ಈಗ ನಿನ್ನ ಕೈಲಿದೆ. ಮುತ್ತು ಮಾವನ್ನ ನಿನ್ನ ಪ್ರೀತಿಯಿಂದ ಹೋಲಿಸ್ಕೊ. ನಿನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳಿಯೋ ಹಾಗೆ ಮಾಡು.
ಬೇಕಿದ್ರೆ ಮುತ್ತು ಮಾವನ ಹತ್ರ ನಾನು ಮಾತಾಡ್ತೀನಿ. ನೀವು ಬೆಳ್ಳಿ ಜೀವನದ ಬಗ್ಗೆ ಒಂದೇ ಒಂದು ಸತಿ ಯೋಚನೆ ಮಾಡಿ ನೋಡಿ ಮಾವ. ನಿಮ್ಮ ಜೋಡಿ ಬಗ್ಗೆ ಇಡೀ ಊರೇ ಮಾತಾಡುತ್ತೆ. ನೀವು ಬೆಳ್ಳಿನ ಮದುವೆ ಆದರೆ ಬೆಳ್ಳಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ, ಈ ಮನೆಯೂ ಚೆನ್ನಾಗಿ ನೋಡ್ಕೋತಾಳೆ ಅಂತ ಅಂತೀನಿ. ನಾವು ಗೊತ್ತಲ್ಲ, ಮೊದಲೇ ಕಿಲಾಡಿ ಅಂಕ ಕಿಲಾಡಿ, ಅದಕ್ಕೆ ಅವಳಿಡ್ಬೇಕಂದಿದ್ದ ಚೆಕ್ ಮೇಡ್ಗೆ ಅವಳನ್ನೇ ಸಿಕ್ಕಾಕಿಸ್ದೆ. ಈಗ ಯಾವ ಮುಖ ಇಟ್ಕೊಂಡು ಹೋಗಿ ಮುತ್ತು ಮಾವನ ಹತ್ರ ಮದುವೆ ವಿಷಯ ಮಾತಾಡ್ತಾಳೆ? ಹಾಗಲ್ಲ, ಆಗೋದಕ್ಕೆ ನಾನು ಬಿಡೋದಿಲ್ಲ. ಭೈರಾ, ನಿನ್ನ ಹೆಂಡತಿಗೆ ಸ್ವಲ್ಪ ಹುಷಾರಾಗಿ ಗೇಮ್ ಆಡೋದಕ್ಕೆ ಹೇಳು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಅವಳು ಉಸಿರೇ ನಿಂತೋಗ್ಬೇಕು, ಹಾಗೆ ನುಂಗಾಕ್ತೀನಿ. ಅವಳಿಗೆ 2 ಕಣ್ಣಾದ್ರೆ ನಿನಗೆ ಮೈಯೆಲ್ಲ ಕಣ್ಣು. ಒಟ್ನಲ್ಲಿ ಅವಳಿಗೆ ಚೆನ್ನಾಗಿ ಮಣ್ಣು ಮುಕ್ಕಿಸ್ದೆ. ನಿನ್ನನ್ನೇ ನಂಬಿ ಬಂದಿದ್ದೀನಿ ದೇವ್ರೆ. ಬೆಳ್ಳಿನ ಕಾಪಾಡೋ ಜವಾಬ್ದಾರಿ ನಿಂದು. ಕುಟುಂಬ ಅಂತಂದಮೇಲೆ ಒಬ್ರು ಕಷ್ಟದ ಕಾಲದಲ್ಲಿ ಒಬ್ರು ಆಗಬೇಕು, ಖುಷಿನ ಹಂಚ್ಕೋಬೇಕು. ಆದರೆ ಈ ಮನೇಲಿ ಯಾರೂ ಅವಳ ಸಹಾಯಕ್ಕೆ ಬರ್ತಿಲ್ಲ. ಈಗಾಗಿರೋ ನೋವು ಕಷ್ಟ ಸಾಲದು ಅಂತ ಇನ್ನೂ ಕಷ್ಟ ನೋವು ಕೊಡ್ತಿದ್ಯಾ. ನೀನು ಹೀಗೆ ಕೊಡ್ತಿದ್ರೆ ಅವಳು ಕುಗ್ಗು ಹೋಗ್ತಾಳೆ. ಏನೇ ತೊಂದರೆ ಆದರೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಚಿತ್ರಕ್ಕ ಬೆಳ್ಳಿನ ಕಾಪಾಡೋಕೆ ಬರ್ತಿದ್ರು. ಅದಕ್ಕೆ ನಾನು ಇಷ್ಟು ದಿವಸ ಗಟ್ಟಿ ಮನ್ಸು ಮಾಡಿ ನಿಂತಿದ್ದೆ. ಆದರೆ ಈಗ ಚಿತ್ರಕ್ಕ ಯಾಕೋ ಬರ್ತಾನೆ ಇಲ್ಲ. ಮಾಯ ನಾಟಕಕ್ಕೆ ಬಲಿಯಾಗಿ ಬೆಳ್ಳಿಗೆ ಎಷ್ಟು ಜನ ಸಹಾಯ ಮಾಡ್ತಾರೋ ಅಷ್ಟು ಜನ ನಮ್ಮಿಂದ ದೂರ ಹೋಗ್ತಿದ್ದಾರೆ. ನಿನಗೆ ನಿನ್ನ ಮಗಳ ಮೇಲೆ ಕರುಣೆನೇ ಇಲ್ವಾ? ಈಗ ಅವಳನ್ನ ಈ ಭೂಮಿ ಮೇಲೆ ಉಳಿಸೋದು ಅಳಿಸೋದು ಈಗ ನಿನ್ನ ಕೈಲಿದೆ. ಹೇಳಮ್ಮ. ಬೆಳ್ಳಿ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿ. ಸರಿನಮ್ಮ, ಆಯಿತು. ತಗಮ್ಮ. ಗಣಪತಿ ನಿನಗೆ ನಿಂಬೆಹಣ್ಣಿನಿಂದ ಆಶೀರ್ವಾದ ಮಾಡಿದ್ದೇನೆ. ನಿನ್ನ ಇಷ್ಟಾರ್ಥ ಈಡೇರೋ ಕಾಲಗಳೆಲ್ಲ ಬಂದಿದೆಯಮ್ಮ, ಒಳ್ಳೇದಾಗಲಿ. ಈ ನಿಂಬೆಹಣ್ಣು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಮ್ಮ. ಆ ದೇವರು ನಿನಗೆ ಖಂಡಿತ ಒಳ್ಳೇದು ಮಾಡ್ತಾನೆ. Pura,